ಹಲೋ ಮೈ ಡಿಯರ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಒಂದು ಸೂಪರಾಗಿರುವಂಥ ಟ್ರಾವೆಲ್ ವ್ಲಾಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಹಾಗೆ ಒಂದು ಓಪನ್ ಟಾಕ್ ನಿಮ್ಮ ಜೊತೆ ಫ್ರೀಯಾಗಿ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನನಗೇನು ಲೈಫಲ್ಲಿ ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನೀವು ಇದನ್ನು ಬೇಕು ಅಂದರೆ ಅಳವಡಿಸ್ಕೊಳ್ಳಬಹುದು. ಸೊ ಇವತ್ತು ನೈಟ್ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಹೋಗಿಬಿಟ್ಟು ಬೆಳಗ್ಗೆ ಬೇಗನೆ ಎದ್ದು ಮನೆಗೆ ಹೊರಡ್ತಾ ಇದ್ದೀವಿ. ಒಂದು ಪರ್ಸ್ನಲ್ ರೀಸನ್ಗೋಸ್ಕರ ಹೋಗ್ತಾ ಇದ್ದೀವಿ ಫ್ಯಾಮಿಲಿಯಿಂದ. ಸೊ ಹೋಗೋದು ಬಂದು ನಾವು ಮಾರ್ನಿಂಗ್ 6ಗೆ ಹೊರಟ್ಬಿಟ್ವಿ. ಬಟ್ ಬಕ್ರೀದ್ ಇರೋದ್ರಿಂದ ತುಂಬಾ ರಶ್ ಇತ್ತು. ಸೊ ಸ್ವಲ್ಪ ಟ್ರಾಫಿಕ್ ಆಗಿತ್ತು. ಮನೆಗೆ ಬೇಗ ಬಿಟ್ಟರೆ ಬೇಗ ಹೋಗ್ಬೋದು ಅಂದ್ಕೊಂಡ್ವಿ. ಬಿಕಾಸ್ ಬ್ಯಾಂಗ್ಳೂರು ಟ್ರಾಫಿಕ್ ಅಂತೂ ತುಂಬ ಅಂದರೆ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಇವಾಗ. ಸೊ ಇಲ್ಲಿ ತುಂಬ ರಶ್ ಆಗಿತ್ತು. ಹಾಗೆ ಟ್ರಾವೆಲ್ ಮಾಡಿಕೊಂಡು ಫಸ್ಟ್ ಇವಾಗ ಅಮ್ಮನ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ನಾವು ನಮ್ಮ ಹಳ್ಳಿಗೆ ಹೋಗ್ತಾಯಿದ್ದೀವಿ, ವಿಲೇಜ್ಗೆ. ಬಟ್ ಇವಾಗ ಅದೂ ಸಿಟಿ ಆಗಿಬಿಟ್ಟಿದೆ. ಅಪ್ಪ ಹುಟ್ಟು ಊರಿಗೆ ಹೋಗ್ತಾಯಿದ್ದೀವಿ. ಬಿಕಾಸ್ ಒಂದು ಪರ್ಸ್ನಲ್ ರೀಸನ್ಗೆ ಅಲ್ಲೋಗಿ ಎಲ್ಲರನ್ನೂ ಗೆಟ್ ಟುಗೆದರ್ ಕರ್ತಿದ್ದಾರೆ. ಸೊ ಅಲ್ಲೋಗಿ ಎಲ್ಲರನ್ನೂ ಮೀಟ್ ಮಾಡ್ಕೊಂಡು ಬರೋ ಪ್ರೋಗ್ರಾಮು. ಬಟ್ ಇದನ್ನು ತಪ್ಸೋಕ್ಕಾಗದಿರೋವಂಥ ಒಂದು ಪ್ರೋಗ್ರಾಮು. ಈ ವಿಡಿಯೋದಲ್ಲೆಲ್ಲ ನಾನು ನಮ್ಮ ಹ್ಯಾಪಿನೆಸ್ನ ಶೇರ್ ಮಾಡೋದಕ್ಕೇ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಯಾಕೆ ಅಂದರೆ ನಿಮಗೂ ಅದೊಂದು ಮೋಟಿವೇಟ್ ಆಗಿರಲಿ, ನೀವು ಖುಷಿಯಿಂದ ಇರಲಿ ಅನ್ನೋದಕ್ಕೋಸ್ಕರ. ಸೊ ಇದು ಯಾವುದೇ ಮೋಟಿವ್, ನಾವು ಹೀಗಿದ್ದೀವಿ, ಹಿಂಗೆ ಬೆಳಿತೀವಿ, ಈ ಥರನೇ ಇದ್ದೀವಿ ಅನ್ನೋ ಆ ಥರ ತೋರಿಸೋದಕ್ಕೋ ಅಥವಾ ನಿಮ್ಮನ್ನು ನೋಯಿಸೋದಕ್ಕೋ ಇಲ್ಲ ನಾವು ಈ ಥರ ಇದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೂ ಈ ವಿಡಿಯೋ ಅಲ್ಲ. ಬಟ್ ಅಟ್ಲೀಸ್ಟ್ ಇದರಲ್ಲಿ ನಿಮಗೇನಾದರೂ ಒಂದು ಒಳ್ಳೆಯದು, ನಿಮಗೆ ಮನಃಶಾಂತಿ ಸಿಗುತ್ತೆ, ಒಂದು ಖುಷಿ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾವು ಏನೇ ಒಳ್ಳೆ ನನಗೆ ಖುಷಿ ಅನಿಸುತ್ತೋ ಅದನ್ನು ನಾನು ವ್ಲಾಗ್ ಆಗಿ ಹಾಕ್ತೀನಿ. ಸೊ ಹೋಗಬೇಕಾದ್ರೇ ತುಂಬ ಟ್ರಾಫಿಕ್ ಆಗಿದ್ದರಿಂದ ಕರೆಕ್ಟ್ ಟೈಮಿಗೆ ಬ್ರೇಕ್ಫಾಸ್ಟ್ ಸಿಕ್ಕಿಲ್ಲ. ಹೋಗೋ ಅಷ್ಟರೊಳಗೆ A2Bಯಲ್ಲಿ ತುಂಬ ರಶ್ ಇತ್ತು. ಈ ಸಂಡೇ ಸ್ಯಾಟರ್ಡೇಸ್ ಮಾತ್ರ A2B ಮಾತ್ರ ತುಂಬ ರಶ್ ಆಗಿರುತ್ತೆ. ಸೊ ಸ್ವಲ್ಪ ನೋಡ್ಕೊಂಡು ಹೋಗಿ. ಈ A2B ಬಂದು ನಾವು ಹೊಸೂರಿಗೆ ಹೋಗೋ ದಾರಿಯಲ್ಲಿ ಸರ್ವಿಸ್ ರೋಡಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ. ಸೊ ಇಲ್ಲಿ ಸ್ವಲ್ಪ ಟ್ರೆಡಿಷ್ನಲ್ ಟಾಯ್ಸ್ ಶಾಪು ಇದೆ. ಹಾಗೆ ಅಲ್ಲಿ ಏನೂ ತಗೊಳ್ಳೋ ಥರ ಇರಲಿಲ್ಲ. ಬಟ್ ಹಾಗೆ ನೋಡಿಕೊಂಡು ಬರೋ ದಾರಿಯಲ್ಲಿ ದೊಡ್ಡ ಹಲಸಿನ ಹಣ್ಣು ಒಂದು ತೊಗೊಂಡು ಬಂದ್ವಿ. ಸೊ ದೊಡ್ಡದಂದರೆ ಒಂದು ಮಿನಿಮಲ್ ಆಗಿರುವಂಥ ಹಲಸಿನ ಹಣ್ಣು. ಬರೋ ದಾರಿಯಲ್ಲಿ ಇನ್ನೂ ಸುಮಾರು ಅದು ಇದು ತೊಗೊಂಡು ಬಂದ್ವಿ. ಬಿಕಾಸ್ ಅಲ್ಲಿ ಅದನ್ನು ನಿಲ್ಲಿಸಿ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿದ್ದೀನಿ ನಾನು. ಸೊ ಅದನ್ನು ತೊಗೊಂಬಂದು ಮನೆಗೆ ರೀಚ್ ಆಗಿಬಿಟ್ಟು ಊಟ ಮಾಡಿಬಿಟ್ಟು ಆ ದಿನ ಅಲ್ಲೇ ಮಲಗಿಬಿಟ್ವಿ. ಬಿಕಾಸ್ ಮಾರನೇ ದಿನ 5 o'clockಗೆ ನಾವು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಒಂದು ವಿಲೇಜು ತುಂಬ ಒಂದು ಚೆನ್ನಾಗಿರುವಂಥ ವಿಲೇಜು, ಹುಟ್ಟು ಬೆಳೆದಿರುವ ವಿಲೇಜ್ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಅದು ನಮ್ಮ ಅಪ್ಪ ಹುಟ್ಟು ಬೆಳೆದಿರುವಂಥ ಒಂದು ಹಳ್ಳಿ. ಸೊ ಇವಾಗ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಕರೆದಿದ್ದಾರೆ, ಹೋಗಬೇಕು. ಬಿಕಾಸ್ ಈ ವಿಡಿಯೋದಲ್ಲಿ ಯಾವುದೇ ದುಃಖದ ವಿಷಯ ಆಗಲಿ, ಒಂದು ನಿಮಗೆ ನೋಯಿಸೋ ವಿಷಯ ಆಗಲಿ ಶೇರ್ ಮಾಡಬಾರ್ದು ಅಂತ ಅಂದ್ಕೊಂಡು ಏನು ಹ್ಯಾಪಿನೆಸ್ ಇದೆ ಅದು ಮಾತ್ರ ನಾನು ಶೇರ್ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ. ಕೆಲವೆಲ್ಲ ಶೇರ್ ಮಾಡಿಲ್ಲ ಅಂದರೆ ದಯವಿಟ್ಟು ಅದನ್ನು ಡೀಪಾಗಿ ಹೋಗಿ ಕೇಳಬೇಡಿ. ಬಿಕಾಸ್ ಅದನ್ನು ನಾನು ಬೇಡ ಅಂತ ಅಂದ್ಕೊಂಡಿರ್ತೀನಿ, ಅದಕ್ಕೋಸ್ಕರ ಶೇರ್ ಮಾಡಲ್ಲ ಅಷ್ಟೇ. ಬೇರೆ ಏನೂ ದೊಡ್ಡದಾಗಿ ವಿಷಯಗಳೇನು ಇರಲ್ಲ ಅದರಲ್ಲಿ. ಸೊ ನಾನು ನನ್ನ ತಂಗಿ ಅಪ್ಪ ಹೋಗೋ ಥರ ಒಂದು ಸಿಚುವೇಶನ್. ಬಿಕಾಸ್ ಮನೇಲಿ ಅಮ್ಮನಿಗೆ ತುಂಬ ಹುಷಾರಿಲ್ಲ. ಹಾಗೆ ಹಸ್ಬೆಂಡ್ ಕೂಡ ಹೊರಗಡೆ ಹೋಗಿದ್ದರಿಂದ ಪಾಪುನ ಅಮ್ಮನ ಜೊತೆ ಬಿಟ್ಬಿಟ್ಟು ನಾನು ನನ್ನ ತಂಗಿ ಪಾಪು ದೊಡ್ಡ ಪಾಪುನ ಅಮ್ಮನ ಹತ್ರ ಬಿಟ್ಬಿಟ್ವಿ. ಸೊ ಚಿಕ್ಕದನ್ನ ಎತ್ಕೊಂಬಂದ್ಬಿಟ್ವಿ. ಸೊ ಹೋಗಬೇಕಾದ್ರೆ 5 o'clockಗೆ ಹೋಗೋದ್ರಿಂದ ಸ್ವಲ್ಪ ನಾವು ಬೇಗ ಹೋಗಿ ರೀಚ್ ಆಗ್ಬೋದು ಅಂತ ಹೇಳಿ ಬೇಗನೆ ಹೊರಟ್ವಿ. ಹೋಗ್ತಾ ಇರಬೇಕಾದ್ರೆ ಇವತ್ತು ಒಂದೇ ದಿನದಲ್ಲಿ ಎಷ್ಟು ವೆದರ್ ಚೇಂಜಸ್ ನೋಡಿದ್ದೀನಿ ಅಂದರೆ ಅಷ್ಟು ವೆದರ್ ಚೇಂಜಸ್ನ ನೋಡಿದ್ದೀನಿ. ಸೊ ಅದೇ ರೀತಿ ನಮ್ಮ ಲೈಫು ಕೂಡ ಹಾಗೇ ಇರುತ್ತೆ. ಸೊ ಹೋಗಬೇಕಾದ್ರೆ ಪಾಪುಗೆ ಸ್ವಲ್ಪ ಊಟ ಮಾಡಿಸ್ಕೊಂಡು ನಾವು ಸ್ವಲ್ಪ ಲೈಟಾಗಿ ತಿಂದ್ಕೊಂಡು ಹೋದ್ವಿ. ಎಷ್ಟು ಚೆನ್ನಾಗಿತ್ತು ಹೋಗೋ ಟ್ರಾವೆಲಿಂಗ್. ಅದೊಂದು ಅದ್ಭುತವಾದ ಒಂದು ಎಕ್ಸ್ಪೀರಿಯೆನ್ಸ್ ಅಂತಲೇ ನಾನು ಹೇಳ್ಬೋದು. ಸೊ ನಾನು ಇದು ಫಸ್ಟ್ ಟೈಮ್ ಈ ಒಂದು 7 ವರ್ಷದಲ್ಲಿ ಹಸ್ಬೆಂಡ್ ಇಲ್ಲದೆ ನಾನೊಬ್ಬಳೇ ಟ್ರಾವೆಲ್ ಮಾಡ್ತಿರೋದು. ಸೊ ಬಿಕಾಸ್ ಸಮ್ಟೈಮ್ಸ್ ಸಿಚುವೇಶನ್ಸ್ ನಮ್ಮನ್ನು ಆ ರೀತಿ ತಳ್ಳುತ್ತೆ. ನಮಗೆ ಆಗಲಿಲ್ಲ ಅಂದರೂ ಕೂಡ ನಾವು ಹೋಗಿ ಅಲ್ಲಿ ನಮ್ಮ ಪ್ರೆಸೆನ್ಸಲ್ಲಿ ಇರಲೇಬೇಕು. ಸೊ ಯಾರಾದರೂ ಫ್ಯಾಮಿಲಿಯಲ್ಲಿ ಒಬ್ಬರು ಹೋದ್ರೂ ಸಾಕು, ಬಟ್ ನಾವು ಹೋಗಲೇಬೇಕಾದ ಒಂದು ಪರಿಸ್ಥಿತಿ. ಸೊ
ತುಂಬಾ ಬಿಸಿಲು ಹೋಗ್ತಾ ಇರಬೇಕಾದ್ರೆ ಸುಮಾರು ಬಿಸಿಲು. ಈ ಟೈಮ್ ಏನು ಅಂದರೆ ಬರೀ 8 ಗಂಟೆ ಆಗಿದ್ದಷ್ಟೇ, ಸಿಕ್ಕಾಪಟ್ಟೆ ಬಿಸಿಲು, ಅಷ್ಟು ಬೆವರ್ತಾ ಇದ್ದೀವಿ. ಬಟ್ ಆದರೆ ಹೋಗೋ ದಾರಿಯಲ್ಲಿ ತುಂಬ ಗಾಳಿ ಇರೋದ್ರಿಂದ ಸ್ವಲ್ಪ ಒಂದು ಸೆಕೆನೂ ನಾವು ಸ್ವಲ್ಪ ತಡ್ಕೊಂಡು ಹೋದ್ವಿ. ಬಿಕಾಸ್ ತಮಿಳ್ನಾಡು ಕಡೆ ಟ್ರಾವೆಲ್ ಮಾಡ್ತಿರೋದ್ರಿಂದ ತುಂಬಾ ಬಿಸಿಲು ಜಾಸ್ತಿನೇ ಇರುತ್ತೆ. ಹಾಗಾಗಿ ಎಷ್ಟೇ ಬಿಸಿಲಿದ್ರೂ ಕೂಡ ಎಂಜಾಯ್ ಮಾಡಿಕೊಂಡು ಪಾಪು ಜೊತೆ ಆಟಾಡಿಕೊಂಡು ಹೋದ್ವಿ. ಅವನು ಸ್ವಲ್ಪ ಹೊತ್ತು ನಿದ್ರೆ ಮಾಡ್ತಾಯಿದ್ದ, ಎದ್ದ ಕೂತ ಏನೇನೋ ಮಾಡ್ದ. ಸ್ವಲ್ಪ ನಮಗೂ ನಿದ್ರೆ ಬರೋ ಥರ ಇತ್ತು, ಬೆಳಗ್ಗೆ ಬೇಗ ಎದ್ದಿದ್ದರಿಂದ 4:15 ಎದ್ಬಿಟ್ವಿ. ಸೈಡಲ್ಲಿ ಸ್ವಲ್ಪ ಕಾಫಿ ಅದು ಇದು ನಿಲ್ಲಿಸ್ಕೊಂಡು ಕುಡ್ಕೊಂಡು ಹೋದ್ವಿ. ಬಟ್ ಇದೊಂದು 5.5 hours ಆಗುತ್ತೆ ನಮ್ಮ ಮನೆಯಿಂದ, ಅಮ್ಮನ ಮನೆಯಿಂದ ಈ ಮನೆಗೆ, ನಮ್ಮ ಹಳ್ಳಿ ಮನೆಗೆ 5.5 hours ಆಗುತ್ತೆ. ಸೊ ಹೋಗ್ತಾನೆ ಸುಮಾರು ವಿಷಯಗಳು ಮಾಡ್ಕೊಂಡು ಹೋದ್ವಿ. ಎಲ್ಲದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ. ಅಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ನಮ್ಮ ಪ್ರೆಸೆನ್ಸ್ನ ಅಲ್ಲಿ ಕೊಟ್ಬಿಟ್ಟು ಅಲ್ಲಿರೋರ್ನೆಲ್ಲ ಫ್ಯಾಮಿಲಿನ ಮಾತಾಡಿಸ್ಕೊಂಡು, ಸೊ ತುಂಬಾ ಸೆಕೆ ಇತ್ತು. ಬಟ್ ಎಲ್ಲರನ್ನೂ ನೋಡಿ ಖುಷಿ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಟ್ರಾವೆಲ್ಗೆ ಸ್ಟಾರ್ಟ್ ಮಾಡಿಬಿಟ್ವಿ. ಸೊ ಟ್ರಾವೆಲಲ್ಲಿ ನೋಡಿ ಹುಡುಗಿ ಮದುವೆ ಮಾಡಿಕೊಂಡು ಹಾಗೆ ಗಾಡೀಲಿ ಹತ್ಕೊಂಡು ಹೋಗ್ತಾ ಇದ್ದಾಳೆ. ಎಷ್ಟು ಚೆನ್ನಾಗಿ ಇತ್ತು ಅಂದರೆ, ಸೊ ಇಲ್ಲೆಲ್ಲ ನಮ್ಮ ಬ್ಯಾಂಗ್ಳೂರಲ್ಲೆಲ್ಲ ಈ ಥರ ನೋಡೋಕ್ಕೆ ಆಗಲ್ಲ. ಬಟ್ ಅಲ್ಲಿ ಹೋಗಿದ್ದಕ್ಕೆ ಒಳ್ಳೆ ಜೋಡಿನ ನೋಡಿದ್ವಿ. ಸೊ ಅವರನ್ನೇ ಸ್ವಲ್ಪ ಹೊತ್ತು ನಿಧಾನಕ್ಕೆ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋದ್ವಿ. ಸೊ ಆಗಷ್ಟೇ ಮದುವೆ ಮಾಡಿಕೊಂಡು ಗಂಡು ಹೆಣ್ಣು ಬಂದು ಬೈಕಲ್ಲಿ ಹತ್ಕೊಂಡು ಹೋಗ್ತಾ ಇದ್ದಾರೆ. ಅದು ಅಲ್ಲದೆ ಸುಮಾರು ವರ್ಷ ಆದಮೇಲೆ ಫ್ಯಾಮಿಲಿನೆಲ್ಲ ನೋಡಿ ಅವ್ರನ್ನೆಲ್ಲ ಮಾತಾಡ್ಸಿದ್ದು ನನಗೆ ತುಂಬಾ ಖುಷಿ. ಸೊ ನಾವು ಆವಾಗ ತುಂಬ ಹೋಗ್ತಾ ಇದ್ವಿ. ಬಟ್ ಇವಾಗೆಲ್ಲ ಸ್ವಲ್ಪ ಆ ಕಡೆ ಹೋಗೋದು ಕಮ್ಮಿ ಆಗಿದೆ. ಬಿಕಾಸ್ ತುಂಬ ಜಾಸ್ತಿ ವಿಪರೀತ ಬಿಸಿಲಾಗಿರೋದ್ರಿಂದ ನಮಗದು ಅಷ್ಟು ಸೂಟ್ ಆಗಲ್ಲ. ಬಟ್ ಆದರೆ ನಾವು ಹೋಗಬೇಕು. ಅಲ್ಲಿ ಹೋದರೆ ತುಂಬ ಪ್ರೀತಿ ಇರೋ ಜನರೇ ಜಾಸ್ತಿ ಇದ್ದಾರೆ, ತುಂಬ ಪ್ರೀತಿ ಕೊಡ್ತಾರೆ. ಪ್ರೀತಿ ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಅಲ್ಲಿ ಅದರಲ್ಲಿ ನಾವು ತುಂಬಿ ತುಳುಕ್ತಿರ್ಬೋದು ಪ್ರೀತಿಯಲ್ಲಿ. ಬರಬೇಕಾದ್ರೂ ನಮ್ಮನ್ನು ಅಷ್ಟು ಇಷ್ಟಪಟ್ಟು ಇನ್ನು ಸ್ವಲ್ಪ ದಿನ ಇರಿ ಅಂತೆಲ್ಲ ಹೇಳಿ ತುಂಬ ಅವರು ನೊಂದ್ಕೊಂಡ್ಬಿಟ್ರು. ಬಟ್ ಬರೋ ದಾರಿಯಲ್ಲಿ ಅದೊಂಥರ ಫೀಲಾಗೇ ಇತ್ತು, ಬಂದುಬಿಟ್ವಿ ಬೇಗ. ಬಟ್ ಯಾಕಂದರೆ ಹೋಗಿ ಆ ದಿನವೇ ರಿಟರ್ನ್ ಆಗಿದ್ದರಿಂದ ತುಂಬಾ ಬೇಜಾರಾಗಿತ್ತು. ಸೊ ಇವಾಗ ನಾನೊಂದು ಕೆಫೆ ತೋರಿಸಿದ್ನಲ್ಲ, ಮೈಸೂರು ಕೆಫೆ, ಅಲ್ಲಂತೂ ಏನು ಈ ಬೋಂಡಾ ಬಜ್ಜಿಗಳೆಲ್ಲ ತೊಗೋಬೇಡಿ, ಅಷ್ಟೇನು ಟೇಸ್ಟ್ ಇಲ್ಲ. ಬಟ್ ಓಕೆ, ನಿಮಗೆ ಬೇರೆ ಅಂಗಡಿಗಳಕ್ಕಿಂತ ಅದೊಂದು ಸ್ವಲ್ಪ ಬೆಟರ್ ಅಂತ ಹೇಳ್ಬೋದು. ಕಾಫಿನೂ ಅಷ್ಟೇ, ಸ್ವಲ್ಪ ಶುಗರ್ ಜಾಸ್ತಿ ಹಾಕ್ಬಿಡ್ತಾರೆ ನಾರ್ಮಲಾಗಿ. ಅದನ್ನು ಸ್ವಲ್ಪ ನೋಡಿಕೊಂಡು ನೀವು ಕೇಳಿಕೊಂಡು ಕುಡ್ಕೊಂಡು ಬಂದು. ಸೊ ಇದೆಲ್ಲ ತಮಿಳ್ನಾಡಿಗೆ ಹೋಗೋರಿಗೆ, ತಮಿಳ್ನಾಡು ರೋಡಲ್ಲಿ ಇದೆಲ್ಲ ಇದೆ. ಸೊ ಹೀಗೆ ಫ್ಯಾಮಿಲಿ ಬಂದು ತುಂಬ ದೂರ ಇರ್ತಾರೆ. ನಾವು ಯಾವಾಗಲೂ ಬಂದು ಈ ಕಡೆ ಸೆಟ್ಲ್ ಆಗಿರ್ತೀವಿ. ಸೊ ಆ ಕಡೆ ಹೋಗೋದೇ ಮರ್ತಿರ್ತೀವಿ. ಬಟ್ ಅವರು ಎಷ್ಟು ಪ್ರೀತಿ ಮಾಡ್ತಿರ್ತಾರೆ ಗೊತ್ತಾ, ನಾವು ಹೋಗೋದನ್ನೇ ಕಾಯ್ತಿರ್ತಾರೆ. ನಮ್ಮ ಪ್ರೆಸೆನ್ಸ್ ಅಲ್ಲಿದ್ರೇ ಸಾಕು ಅಂತ ಇರ್ತಾರೆ. ಸೊ ಅಷ್ಟು ಪ್ರೀತಿ ಮಾಡ್ತಾರೆ. ಇನ್ನೂ ಕೂಡ ಹಳ್ಳಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಸೊ ಯಾವುದೇ ರೀತಿ ಡೆಸ್ಟ್ರಾಯ್ ಮಾಡಿಲ್ಲ ಅವರು. ಹಾಗೆ ನಾವು ಮುಂಚೆ ಹೇಗಿದ್ದಾಗ ಹೆಂಗಿತ್ತು ಹಾಗೇ ಇದೆ. ಬಟ್ ಮನೆಗಳು ಸ್ವಲ್ಪ ಜಾಸ್ತಿ ಆಗಿದೆ, ಅಲ್ಲೇ ಒಳಗೆ ಇಂಪ್ರೂವ್ ಆಗಿದೆ ಹೊತ್ತು ಅಲ್ಲಿರೋ ಕಾಡು ಮರಗಳನ್ನೆಲ್ಲ ಯಾವುದನ್ನೂ ಅವ್ರು ನಾಶ ಮಾಡಿಲ್ಲ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಸೊ ಖುಷಿಯಾಗುತ್ತೆ ಅಲ್ಲಿ ಹೋಗಿ ಬರೋವಾಗಲೇ. ನಿಮಗೆ ತೋರಿಸಿರ್ತೀನಿ ಎಷ್ಟು ಗ್ರೀನರೀಸ್ ಎಷ್ಟು ಚೆನ್ನಾಗಿದೆ. ಅಲ್ಲಿ ಬಿಸಿಲಿದ್ರು ಕೂಡ ಅದನ್ನೆಲ್ಲ ಕಣ್ಣಿಗೆ ಅಷ್ಟು ಹಿಂಪಾಗಿರುತ್ತೆ. ಕಣ್ಣೇ ಒಂಥರ ನನಗೆ ಎಷ್ಟು ಖುಷಿ ಅನ್ನಿಸ್ತಂದರೆ, ನನ್ನ ಕಣ್ಣುಗಳಿಗೇನು ತುಂಬಾ ಹ್ಯಾಪಿ ಕೊಟ್ಟಿದ್ದೀನಿ ಅನ್ನೋ ಅಷ್ಟು ಫೀಲ್ ಆಗಿಬಿಡ್ತು, ಅಷ್ಟು ಚೆನ್ನಾಗಿತ್ತು. ಸೊ ಒಂದೇ ಏನು ಬೇಜಾರಂದರೆ ಹಸ್ಬೆಂಡು ಮಗಳನ್ನೂ ಬಿಟ್ಟೋಗಿದ್ದೀನಿ. ಅವ್ರು ತುಂಬಾ ಮಿಸ್ ಮಾಡ್ಕೊತಿದ್ದೆ ನಾನು. ಬಿಕಾಸ್ ಹಸ್ಬೆಂಡ್ ಊರಲ್ಲಿ ಇಲ್ದಿದ್ದ ಕಾರಣ ಅವ್ರನ್ನ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ. ಸೊ ಅವ್ರು ಅಲ್ಲೇ ನಮ್ಮನ್ನು ಡ್ರಾಪ್ ಮಾಡಿಬಿಟ್ಟು ಅವರು ಹೊರಟ್ಬಿಟ್ರು. ಸೊ ಬೇರೆ ಏನು ನನಗೆ ಮಾಡೋ ಒಂದು ಸಿಚುವೇಶನ್ಸ್ ಇರಲಿಲ್ಲ. ಬಟ್ ಹೋಗಬೇಕಾದ್ರೆ ಬಿಸಿಲಂದರೆ ಬಿಸಿಲು, ಚಳಿ ಇತ್ತು, ಮೋಡ ಇತ್ತು, ಈ ರೀತಿಯಾದ ಒಂದು ಸೀನರಿ ಇತ್ತು. ಅದೇ ರೀತಿ ಮಳೆ ಅಂತೂ ಒಂದು ಜಾಗದಲ್ಲಿ ಅಷ್ಟು ಜೋರು ಮಳೆ ಬಂದಿದೆ, ಒಂದು ಜಾಗದಲ್ಲಿ ಮಳೆನೇ ಇಲ್ಲ. ತುಂಬಾ ಬೆಟ್ಟ ಗುಡ್ಡ ಏನೇನೋ ನೋಡಿಕೊಂಡು ಹೋಗಿದ್ವಿ, ನೋಡ್ಕೊಂಡು ಬಂದ್ವಿ. ಸೊ ತುಂಬ ಲೇಟು ಆಯಿತು, ಯಾಕಂದರೆ ಬರಬೇಕಾದ್ರೆ ಸಂಡೇ ಆಗಿದ್ದರಿಂದ ತುಂಬ ರಶ್ ಇತ್ತು. ಸೊ ಹಾಗಾಗಿ ಟ್ರಾಫಿಕ್ ತುಂಬ ಜಾಮ್ ಇತ್ತು. ನಮ್ಮನ್ನು ಕರ್ಕೊಂಡು ಹೋಗಿದ್ದ ಡ್ರೈವರ್ ತುಂಬ ಚೆನ್ನಾಗಿ ಡ್ರೈವ್ ಮಾಡ್ಕೊಂಡು ಬಂದಿದ್ದರು. ಸೊ ಹಾಗೆ ಬಂದು ಮನೆ ರೀಚ್ ಆಗಿಬಿಟ್ಟು ನಾನು ಮತ್ತೆ ಅಲ್ಲಿಂದ ಬ್ಯಾಂಗ್ಳೂರಿಗೆ ಹೊರಡಬೇಕು. ಅಲ್ಲಿಂದ ಬ್ಯಾಂಗ್ಳೂರು ಟ್ರಾಫಿಕ್ ಅಂತೂ ನಿಮಗೆ ಗೊತ್ತೇ ಇರುತ್ತೆ. ಬಟ್ ಆದರೆ ಇವತ್ತು ಸ್ವಲ್ಪ ಕಮ್ಮಿನೇ ಇತ್ತು. ಯಾಕಂದರೆ ನಾನು ಮನೇಲಿ ರೀಚ್ ಆಗಿದ್ದೆ 7:30 ಆಯಿತು. ಅಲ್ಲಿ ಊಟ ಎಲ್ಲ ಮಾಡಿಕೊಂಡು ಹೊರಟೋ ಅಷ್ಟರೊಳಗೆ 8 o'clock ಆಯಿತು. ಒಂದು 2.5 hours ಬಂದು ಮನೇನೂ ಸೇರಿಕೊಂಡ್ವಿ. ಸೊ ಬ್ಯಾಂಗ್ಳೂರು ಟ್ರಾಫಿಕ್ ಅಂತೂ ತುಂಬ ವಿಪರೀತ ಆಗುತ್ತೆ. ಬಂದಮೇಲೆ
ಲೈಟಾಗಿ ಒಂದು ಕಾಫಿ ಮಾತ್ರ ಕುಟ್ಕೊಂಡು ಮನೆಗೆ ಹೋಗ್ಬಿಟ್ಟು ಮಲ್ಕೊಂಡ್ಬಿಟ್ವಿ. ಸೊ ಇವತ್ತಿನ ಟ್ರಾವೆಲ್ ವಿಡಿಯೋ ಹೇಗಿದೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಒಂದು ಖುಷಿಗೆ ಇದನ್ನು ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಒಂದು ಸೂಪರಾಗಿರೋ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್. ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ. ಬಾಯ್ ಬಾಯ್.